ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 31 ಡಿಸೆಂಬರ್. ನನ್ನ ಫ್ರೆಂಡ್ ಇದಾಗಬೇಕು ಪೂಜಾ ಅಂತ, ನಿಮಗೆ ನೆನಪಿರ್ಬೋದು. ಅಮಾಶೋಣಿಗೆ ಬರ್ತಾಳಕ್ಕೆ ಆಕೆ ಬಂದಾಳ ಅಂದ್ಕೂಡಲೇ ನಾವೆಲ್ಲರೂ ಹೋಗಿ ಮೀಟ್ ಆಗ್ಬೇಕಾಕಿದ್ದ. ಸೊ ಇವತ್ತು ಬಂದಾಳೆ, ಇವತ್ತು ಹೊಂಟೇವಿ. ಅದಕ್ಕೂ ಸ್ಪೆಷಲ್ ಏನಂದ್ರೆ ಬುದನಗುಡ್ಡ ಹೊಂಟೇವಿ ಸನ್ಸೆಟ್ ನೋಡಕ್ಕೆ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಟು ಮೈ ಫ್ರೆಂಡ್ಸ್. ನೋಡ್ರಿ, ನೀನು ನನ್ನ ನೇಮ್ ಹೇಳಿಲ್ಲಲ್ಲ, ಸೊ ನಾನು ಬರಲ್ಲ. ಅಯ್ಯೋ ಐಶ್ವರ್ಯ ಮುಂದೆ ಅಂಬಿಗೆ ಎಸ್ ಪೂಜಾ ಬ್ಲಾಗ್ ಒಳಗೆಲ್ಲ ನಾನು ಭಾಳ ಮಾತಾಡೇನಿ. ಈ ಸಲ ನಾನು ಮಾತಾಡಲ್ಲ. ಈ ಸಲ ಈಕಿದ ಮಾತಾಡ್ತಾಳೆ, ಈ ಸಲ ಈಕಿದ ಡಾನ್ಸ್ ಮಾಡ್ತಾಳೆ. ಹಾಯ್, ಹೆಂಗಿದ್ದೀರಿ ಎಲ್ರು? ಅವ್ರು ರಿಪ್ಲೈ ಮಾಡಲ್ಲ. ಕಮೆಂಟ್ ಮಾಡ್ತಾರ. ಓಕೆ, ಕಮೆಂಟ್ ಮಾಡ್ರಿ. ಎಸ್ಪೆಷಲಿ ನಂಗೆ ಐಶ್ವರ್ಯ ಅಂತ ಹಾಕಿ ಕಮೆಂಟ್ ಮಾಡ್ರಿ. ಏನಿಂದು ಇದೈತಲ್ಲ ಯೂಟ್ಯೂಬ್ ಚಾನಲ್ ಅದು ಹೇಳ. ಮತ್ತೆ ಈಗ ಟ್ಯಾಗ್ ಮಾಡ್ರಿ, ಭಾಳ ಬಾವ ಹುಬ್ಳಿಗೆ ಅಂತಂದ. ಬರ್ತೀನಿ ನಮ್ಮ ಆಫೀಸರ್. ಅದು ಬೇಕು ನನಗೆ. ನಾ ಏನಂತ ಹೇಳಿ ನಾನು ಮಾತಾಡ್ತೇನೆ ತಡಿ. ಮತ್ತೆ ವ್ಲಾಗ್ ವಿತ್ ವ್ಲಾಗ್ಸ್ ಏನಾರ ರೀಲ್ಸ್ ಮಾಡೋದು ಏನು ತೆಗೆದು ಅದ್ರ ಮಾಡೋಣ. ಇದು ಟ್ರೆಂಡ್ ಆಗೈತೆ ಆ್ಯಕ್ಚುಲಿ. ಓಕೆ ಡನ್. ಇದನ್ನ 3 ಜನ ಮಾಡೋಣ ಅಂತ. ಹಾಂ ಓಕೆ, ವ್ಲಾಗ್ ಮಾಡೋಣ. ಬುದನಗುಡ್ಡ ಇದು ಅಪ್ರಾಕ್ಸಿಮೇಟ್ಲಿ 18 ಕಿಲೋಮೀಟರ್ಸ್ ದೂರ ಐತಿ ಹುಬ್ಳಿಯಿಂದ. ಬುದನಗುಡ್ಡದ ಮೇಲೆ ಇರೋದು ಬಸವಣ್ಣ ದೇವ್ರ ಟೆಂಪಲ್. ನಾವು ಎಲ್ಲರೂ 2 ವೀಲರ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಹುಬ್ಳಿ ಕಲ್ಗಟ್ಟಿ ಹೈವೇ ಮೇಲೆ ಹೋಗ್ಬೇಕು. ಚಳಮಟ್ಟಿ ಕ್ರಾಸ್ ಅಂತ ಬರ್ತೈತಿ, ಅಲ್ಲಿ ರೈಟ್ ತೊಗೊಂಡು 2 3 ಕಿಲೋಮೀಟ್ರ್ ಒಳಗಡೆ ಹೋದ್ರೆ ನಾವು ಬುದನಗುಡ್ಡ ರೀಚ್ ಆಗ್ತೀವಿ. ಸೊ ದಿಸ್ ಇಸ್ ಚಳಮಟ್ಟಿ ಕ್ರಾಸ್. ಇಲ್ಲಿ ರೈಟ್ ತೊಗೊಳ್ಬೇಕಾದ್ರೆ ನಿಮ್ದು 2 ಸೈಡಿಗೆ ಬೇಕ್ರೀಸ್ ಸಿಗ್ತಾವೆ, ಹೋಟೆಲ್ ಸಿಗ್ತಾವೆ. ನಿಮಗೆ ನೀರು ಏನಾದರೂ ಬೇಕಿತ್ತು ಅವ್ರ ಸ್ನ್ಯಾಕ್ಸ್ ಏನಾದರೂ ಬೇಕಿತ್ತಂದರೆ ಇಲ್ಲಿಂದ ತೊಗೊಂಡು ಹೋಗಿ. ಯಾಕಂದ್ರೆ ಮುಂದೆ ಹೋದಂಗೆಲ್ಲ ಜಾಸ್ತಿ ಶಾಪ್ಸ್ ಇವೆ. ನೆಕ್ಸ್ಟ್ ಡೇ ನ್ಯೂ ಇಯರ್ ಅಂತಂದು ಎಲ್ಲಿ ನೋಡಿದ್ರು ಎಲ್ಲರೂ ಕೇಕ್ ತೊಗೊಂಡು ಹೊಂಟಿದ್ರು ಮನೆಗೆ. ನೀವೇನಾದರೂ ಅಮಾವಾಸ್ಯೆ ಟೈಮ್ ಒಳಗೆ ಹೊಂಟಿರಿ ಅಂತಂದ್ರೆ ಅಲ್ಲಿ ಯೂಶ್ವಲಿ ಶಾಪ್ಸ್ ಇರ್ತಾವೆ. ಲೈಕ್ ಸ್ನ್ಯಾಕ್ಸ್ ಸಂಬಂಧ ಗಿರ್ಮಿಟ್, ಗೋಬಿ ಈ ಥರ ಎಲ್ಲ ಶಾಪ್ಸ್ ಹಚ್ಚಿರ್ತಾರೆ. ಅವಾಗ ನೀವು ಏನಾದರೂ ತಿನ್ಕೋಬೋದು, ನೀರು ಸಿಗ್ತೈತಿ. ಇಲ್ಲ ಅಂದರೆ ಯೂಶ್ವಲಿ ಹಿಲ್ ಮೇಲೆ ಹೋಗೋಬೇಕಾದ್ರೆ ಶಾಪ್ಸ್ ಇಲ್ಲ. ಸೊ ಇಟ್ಸ್ ಬೆಟರ್ ಟು ಟೇಕ್ ಸ್ನ್ಯಾಕ್ಸ್ ಫ್ರಮ್ ಔಟ್ಸೈಡ್. ಪ್ಲೀಸ್ ಅಲ್ಲಿ ಕಸ ಹಾಕಬೇಡ್ರಿ, ಆದಷ್ಟು ಕ್ಲೀನ್ ಇಟ್ಟು ಬರ್ರಿ. ಈಗ ವಿಂಟರ್ ಸೀಸನ್ ಅಂತಂದು ಅಷ್ಟು ನಿಮಗೆ ಗ್ರೀನರಿ ಅನಿಸಲ್ಲ. ಬಟ್ ಮಾನ್ಸೂನ್ ಸೀಸನ್ದಾಗ ಮತ್ತು ರೈನಿ ಸೀಸನ್ದಾಗ ಹೋದ್ರೆ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಕಾಣ್ತೈತಿ. ಎಲ್ಲ ಗ್ರೀನರಿಯಿಂದ ತುಂಬಿರ್ತೈತಿ ಫುಲ್ ಬೆಟ್ಟದಾಗ. ಆ್ಯಂಡ್ ಆನ್ ದ ವೇ ವ್ಯೂ ಮಾತ್ರ ಭಾಳ ಸ್ಟನ್ನಿಂಗ್ ಅದ. We reached ಬುದನಗುಡ್ಡ. ಇದು ಬುದನಗುಡ್ಡ ಸ್ಟಾರ್ಟಿಂಗ್ ಪಾಯಿಂಟ್. ಫುಲ್ ಬುದನಗುಡ್ಡದಾಗ ಮಂಗ್ಯ ಭಾಳ ಇರ್ತಾವ. ನೀವು ಬರೋಬೇಕಾದ್ರೆ ಏನಾರು ತಿನ್ನಕ್ಕೆ ಅದೆಲ್ಲ ತೊಗೊಂಡು ಬಂದ್ರೆ ಆಲ್ಮೋಸ್ಟ್ ಅದು ಮಂಗ್ಯಾಗೆ ಹೋಗ್ತೈತಿ. ಸೊ ಹುಷಾರು ಒಂದು ಬ್ಯಾಗ್ ತೊಗೊಂಡು ಬರ್ರಿ, ಬ್ಯಾಗ್ ಒಳಗೆ ಇಟ್ಕೊಂಡು ಬರ್ರಿ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ, ನಾನು ಒಂದು ಕ್ಯಾರಿ ಬ್ಯಾಗ್ ತಂದುಬಿಟ್ಟಿನಿ. ಬರ್ತೈತಿ, ಅದು ಒಳಗೆ ಇಟ್ಕೊಳ್ಳಿ.
ಸನ್ಸೆಟ್ ನೋಡಕ್ಕೆ ಕುಂತಿರಲ್ಲ. ಸೊ ನಾನೇ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಯಾವಾಗಾದರೂ ಸನ್ಸೆಟ್ ನೋಡ್ಬೇಕಂದ್ರೆ ಬುದನಗುಡ್ಡ ಬರ್ತೇವೆ. ಹುಬ್ಳಿಯಿಂದ ಭಾಳ ಹತ್ತಿರ ಐತಿ. ನೀವು ಹುಬ್ಳಿ ಒಳಗೆ ಇದ್ರಂತೂ ನಿಮಗೆ ಗೊತ್ತೇ ಇರ್ತೈತೆ ಆಲ್ಮೋಸ್ಟ್. ಇನ್ ಕೇಸ್ ಯಾರಾದರೂ ಹುಬ್ಳಿಗೆ ಹೊಸಬ್ರಂದ್ರೆ ಸನ್ಸೆಟ್ ನೋಡಕ್ಕೆ ಬರ್ರಿ, ಭಾಳ ಚಂದ ಇರ್ತೈತಿ. ಸಂಡೇಸ್ ಎಲ್ಲರೂ ಪಿಕ್ನಿಕ್ ಅಂತಂದು ಊಟ ಕಟ್ಕೊಂಡು ಬರ್ತಾರೆ. ಸೊ ಸನ್ಸೆಟ್ಟಿಗೆ ಮಾತ್ರ ಮಸ್ತ್ ಐತಿ ಪ್ಲೇಸ್. ನಿಮಗೆ ಮುಂದೆ ಹೋದಾಗ ತೋರಿಸ್ತೀನಿ. ಅಲ್ಲೆಲ್ಲ ಗುಡ್ಡ ಆಗತ್ತೆ ಐತಿ, ಫೋಟೋಸ್ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಸನ್ಸೆಟ್ ಮಸ್ತ್ ಎಂಜಾಯ್ ಮಾಡ್ಬೋದು. ಸಾಕ್ಬಿಡು. ನೋಡಿಲ್ಲ ಇದ ಮಾಡಕ್ಕಂತ ಲೇಕಿ ಇರ್ಲಿ ತಗೋ. ಇಲ್ಲ ಇದು ಫಸ್ಟ್ ಹಿಂಗೆ ಮಾಡ್ಕೊಂಡು ಹೋಗ್ತೇನೆ. ಅದಕ್ಕೆ ಕೊಟ್ಟೆ ಅದಕ್ಕೆ ಹಿಸ್ಟ್ರಿ ಎಕ್ಸಾಕ್ಟ್ ಆಗಿ ಬರಲಿಲ್ಲ. ನೋಡಿ ಏನ ಭಾಳ ದಿನ ಆಗಿತ್ತು ನಾವು ಇಲ್ಲೆಲ್ಲ ಬಂದಲ್ಲ. ನಮ್ಗೆ ಈಗ ಸಾಕು ಇದೆಲ್ಲ ಹಾಕ್ತಿರ್ತಾನೆ. ದರ್ಶನ ಕೊಡ್ರಿ, ಪ್ರಸಾದ ಮಾಡಿಸ್ತೇವೆ. ಶಿರಾ ಪಲಾವ್ ಗಟ್ಟು ಮುಟ್ಲಿ ಕಟ್ಟಾಗ ಮುಟ್ಲಿ ಬರ್ರಿ ನೀವು ತೋರ್ಸಕ್ಕೆ ಮತ್ತೆ ಯಾವಾಗ ಊಟ ಇರ್ತೈತ್ರಿ? ಅಮಾಸೆ ದಿವಸ ಅಮಾಸೆ ಹಾಂ ಒಟ್ಟು ಕೊಟ್ಟಿರ್ತಾರೆ. ಒಬ್ಬರು ಅಕ್ಕಿ ಕೊಡ್ತಾರೆ, ಒಬ್ಬರು ರವೆ ಕೊಡ್ತಾರೆ. ಅಲ್ಲಿ ಏನು ಬರೋದಿಲ್ರಿ. ಇಲ್ಲಿ ಒಬ್ಬೊಬ್ಬರು ಇದ್ರ ಸಕ್ಕರೆ ಕೊಡಿಸ್ತಾರೆ. ಬಂದು ಆ ಪ್ರಸಾದ ತೊಗೊಂಡು ಹೋರಿ ಕತ್ತೇವ ಹಾಂ ರೀ. ಪ್ರಸಾದ ಮತ್ತೆ ಅಮಾಸೆ ಹೇಳಿದ ಬೇಡ್ರಿ. ಅಮಾಸೆ ಆಗ್ತೈತಲ್ಲ ಬಂದು ಊಟ ಮಾಡಿ. ತಡಿ ತಡಿ. ಬಾಲೆ ಈ ಕಡೆ ಬಾಲೆ.
ಮುಗಿದ ಹೋತು, ಸಣ್ಣ ಮುಗೀತು. A few moments later. ಸಿಕ್ಸ್ 20 ಹಿಂಗಾಗಿತ್ತು. ನಾವು ವಾಪಸ್ ಹೋಗಕ್ಕೆ ಹೊರಟ್ವಿ. ಸೊ ಜಾಸ್ತಿ ಕತ್ಲಾಗೋವರೆಗೂ ಇರಬೇಡ್ರಿ. ಇನ್ನೂ ಕತ್ಲಾಗಕ್ಕೆ ಸ್ವಲ್ಪ ಟೈಮ್ ಅದ ಅಂದಾಗ ಹೊರಡೋದು ಒಳ್ಳೇದು. ಬಿಕಾಸ್ ಗುಡ್ಡದ ಮೇಲೆ ಅದ ಆ್ಯಂಡ್ ಅಲ್ಲೇ ಯಾರು ಕೇರ್ ಟೇಕಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಸುಮ್ಮನೆ ಟೆನ್ಷನ್ ಯಾರಾದರೂ ಅಲ್ಲಿದ್ರೆ. ಸೊ ಆದಷ್ಟು ಕತ್ಲಾಗೋದ್ರ ಒಳಗಡೆ ಪ್ಲೀಸ್ ರಿಟರ್ನ್ ಬರೋದು ಚಲೋ. ನಾವಿಲ್ಲೇ ಸಿದ್ಧಾರೂಢ ಮಠದ ಕಡೆಯಿಂದ ಹೋಗಿಲ್ಲ. ಅಂಚಿಟಗಿರಿ ಅಪೋಸಿಟ್ ಶ್ರೀ ದುರ್ಗಾ ಹೋಟೆಲ್ ಬಾಜು ಒಂದು ರೋಡ್ ಹೋಗೈತಿ. ಆ ರೋಡು ರಾಯನಾಳ್ ಒಳಗಿಂದ ಹೋಗ್ತೈತಿ. ಹಂಗೆ ಸ್ಟ್ರೇಟ್ ಶಕ್ತಿನಗರ್ ಆ್ಯಂಡ್ ಅಶೋಕ್ ನಗರಿಗೆ ಕನೆಕ್ಟ್ ಆಗಿ ಮುಂದೆ ಅಕ್ಷಯ ಪಾರ್ಕಿಗೆ ಕನೆಕ್ಟ್ ಆಗ್ತೈತಿ. ಅದು ನಮಗೆ ನಿಯರೆಸ್ಟ್ ಆಗುತ್ತೆ. ನೀವು ಬೇಕಂದ್ರೆ ಮಠದ ಕಡೆಯಿಂದನೂ ಹೋಗ್ಬೋದು. ಬಟ್ ಇನ್ ಕೇಸ್ ನೀವು ಅಕ್ಷಯ ಪಾರ್ಕ್ ಆ ಕಡೆಯಿಂದ ಬರ್ತೀರಂದ್ರೆ ದಿಸ್ ಇಸ್ ದ ಈಸಿಯೆಸ್ಟ್ ವೇ. ಸಿಲ್ವರ್ ಟೌನ್ ಕಡೆ ಹೋಗಬೇಕಾದ್ರೆ ಅಲ್ಲೊಂದು ಟೆಂಪಲ್ ಐತಿ. ಅದು ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಂದು ಅಲ್ಲಿ ವಿಸಿಟ್ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಇಷ್ಟೆಲ್ಲ ಆದಮೇಲೆ ಎಲ್ಲರಿಗೂ ಬಾಯ್ ಹೇಳೋಕ್ಕಿಂತ ಮೊದಲು ಒಂದು ಚಾಯ್ ಸ್ಟಾಪರ್ ಆಗಬೇಕು. ಸೊ ಅದರ ಸಂಬಂಧ ಅಂತಂದು ಶೇಖನಾ ಕಾಲೇಜ್ ಕಡೆ ಇರೋ ಬೆಲ್ಲದ ಚಾಗ್ ಹೋಗಿದ್ವಿ. ಅಂಕಲ್ ಕಪ್ ತೆಗ್ದಿರೇನ್ರಿ? ಯಾಕ್ರಿ? ನಿಮ್ಗೇನಾದರೂ ನಂದು ಈ ಸಣ್ಣದು ವ್ಲಾಗ್ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ನಕ್ಕೋತ ಖುಷಿಯಾಗಿರಿ. ಬಾಯ್.